ನೀವೇನಾದ್ರೂ ಈಗ ವೈಟಿ ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ ಈ ರೀತಿಯ ನೋಟಿಫಿಕೇಶನ್ ಸಿಗುತ್ತೆ. ನಿಮ್ಗೆ ಏನಾದ್ರೂ ಬಂದಿಲ್ಲ ಅಂದ್ರೆ ಮುಂದೆ ಬರುತ್ತೆ, ಡೋಂಟ್ ವರಿ. ಸೊ ಈ ರೀತಿ ನಿಮ್ಗೂ ಸಹ ಬಂದ್ರೆ ಏನಾದ್ರೂ ಪ್ರಾಬ್ಲಮ್ ಇದೆನಾ, ಚಾನಲ್ ಏನಾದ್ರೂ ಮಾನಿಟೈಸೇಷನ್ ಆಗಿದ್ರೆ ಇನ್ಮೇಲೆ ಅಲ್ಲಿ ಅರ್ನಿಂಗ್ಸ್ ಆಗಲ್ವಾ, ಬರೋ ರೆವೆನ್ಯೂ ಇನ್ಮೇಲೆ ಏನಾದ್ರೂ ಕಡಿಮೆ ಆಗುತ್ತಾ, ಇಲ್ಲಿವರೆಗೂ ಸ್ಮೂತ್ ಆಗಿ ಅರ್ನಿಂಗ್ಸ್ ಎಲ್ಲ ಆಗ್ತಿತ್ತು, ಇನ್ಮೇಲೆ ಆಡ್ಸ್ ಎಲ್ಲ ನಿಂತು ಹೋಗಿ ಚಾನಲ್ ಏನಾದ್ರೂ ಡಿಮಾನಿಟೈಸ್ ಆಗುತ್ತಾ, ಎಲ್ಲ ಡೌಟ್ಸ್ ನ ಬನ್ನಿ ಈಗ ಕ್ಲಾರಿಫೈ ಮಾಡೋಣ. ಸೊ ಈ ರೀತಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೌನ್ ಇಶ್ಯೂ ಬಂದ್ರೆ ಟೆನ್ಷನ್ ಆಗೇ ಆಗುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿನ್ನೆ ವಾಟ್ಸ್ಆಪ್ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ. ನೀವು ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ. ಸೊ ಈ ರೀತಿಯ ಅರ್ಜೆಂಟ್ ಏನಾದ್ರು ಅಪ್ಡೇಟ್ಸ್ ಬಂದ್ರೆ ವಿಡಿಯೋಕ್ಕಿಂತ ಮುಂಚೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೆ ಕಮ್ಯುನಿಟಿನ ಒಮ್ಮೆ ಜಾಯ್ನ್ ಮಾಡ್ಕೊಳ್ಳಿ. ಸೊ ಈಗ ಈ ನೌನ್ ಇಶ್ಯೂ ಬಗ್ಗೆ ಮಾತಾಡೋದಾದ್ರೆ ಇದ್ರ ಮೇಲೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಸಪೋರ್ಟ್ ಗೂಗಲ್ ನ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಅವರು ಚಿಕ್ಕದಾಗಿ ಸ್ವಲ್ಪ ಲವ್ ಲೆಟರ್ ನ ಬರ್ದಿದ್ದಾರೆ. ಅದೇನಂದ್ರೆ ಹೈ ಕ್ರಿಯೇಟರ್ಸ್, we are aware that some of your uploaded videos ಅಪ್ಲೋಡೆಡ್ ವಿಡಿಯೋಸ್. ಇದರ ಅರ್ಥ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕೆಲವು ದಿನಗಳಿಂದ ನಿಮ್ಮ ಚಾನಲ್ ಅಲ್ಲಿ ಏನ್ ಆಡ್ಸ್ ಅನ್ನ ಆಗ್ತಿದೆ ಅದರಲ್ಲಿ ಎಷ್ಟು ಅರ್ನಿಂಗ್ ಆಗ್ತಿದೆ ಅಲ್ಲ ಅದು ಸರಿಯಾಗಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೋಡ್ ಆಗ್ತಿಲ್ಲ. ಕೆಲವರಿಗೆ ಜಾಸ್ತಿ ಅಪ್ಲೋಡ್ ಆಗ್ತಿದ್ರೆ ಕೆಲವರಿಗೆ ಕಡಿಮೆ ಆಗ್ತಿದೆ. ಸೊ ಎಕ್ಸಾಕ್ಟ್ ಡೇಟಾ ನಿಮ್ಗೆ ಅಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಮ್ಮ ಟೀಮ್ ಅವರು ಕೆಲಸ ಮಾಡ್ತಿದ್ದಾರೆ. ಬೇಗ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಷ್ಟೇ ಇದರ ಮ್ಯಾಟರ್. ಸೊ ಈಗ ನೀವೆಲ್ಲ ಏನ್ ಕ್ವಶನ್ ಕೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ಈ ರೀತಿ ಬಂದ್ರೆ ನಿಮ್ಮ ಚಾನಲ್ ಅಲ್ಲಿ ಆಡ್ಸ್ ಕಡಿಮೆ ಆಗುತ್ತಾ? ಏನು ಕಡಿಮೆ ಆಗಲ್ಲ. ಇನ್ಮೇಲೆ ನಿಮ್ಗೆ ರೆವೆನ್ಯೂ ಆಗಲ್ವಾ? ಮೊದ್ಲಿಗೆ ಹೇಗಿತ್ತೋ ಅದೇ ರೀತಿ ರೆವೆನ್ಯೂ ಬರ್ತಾ ಇರುತ್ತೆ. ಚಾನಲ್ ಏನಾದ್ರೂ ಡಿಮಾನಿಟೈಸ್ ಆಗುತ್ತಾ? ಅದೂ ಆಗಲ್ಲ. ನಿಮ್ಗೆ ಇನ್ಮೇಲೆ ಬರುವಂತಹ ರೆವೆನ್ಯೂ ಆಡ್ ಆಗಲ್ವಾ? ಎಷ್ಟ್ ರೆವೆನ್ಯೂ ಬರ್ತಿರುತ್ತೋ ಅಷ್ಟ್ ಆಡ್ ಆಗುತ್ತೆ. ಈ ಎರರ್ ಏನಾದ್ರೂ ಬಂದ್ರೆ ನಮ್ಗೆ ಪೇಮೆಂಟ್ ಬರಲ್ವಾ? ನೋಡಿ, ಇದಕ್ಕೂ ಪೇಮೆಂಟ್ ಬರೋದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ $100 ಆಗಿದ್ರೆ ನಿಮ್ಗೆ ಪೇಮೆಂಟ್ ಸಹ ಬರುತ್ತೆ. ಸೊ ಈ ರೀತಿ ನೋಟಿಫಿಕೇಶನ್ ನಮಗೂ ಸಹ ಬಂದ್ರೆ ಮುಂದೇನ್ ಮಾಡ್ಬೇಕು? ಸೊ ನೋಡಿ, ಈಗೇನ್ ನಿಮ್ಗೆ ಹೇಳ್ದೆ ಅಲ್ಲೇ ಯೂಟ್ಯೂಬ್ ಅವರು ಹೇಳಿದ್ದಾರೆ ನಾವು ಅದನ್ನ ಸಾಲ್ವ್ ಮಾಡ್ತೀವಿ ಅಂತ. ಸೊ ಆಟೋಮೆಟಿಕ್ ಆಗಿ ಈ ಒಂದು ಪ್ರಾಬ್ಲಮ್ ಏನಿದೆ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ನೀವು ಯಾವುದೇ ಸೆಟ್ಟಿಂಗ್ ಮಾಡೋದಿರ್ಲಿ, ಆಡ್ಸೆನ್ಸ್ ಅಲ್ಲಿ ಯಾವುದೇ ರೀತಿಯ ಸೆಟ್ಟಿಂಗ್ ಮಾಡೋದಿರ್ಲಿ ಏನು ಬೇಡ. ಈ ರೀತಿಯ ನೌನ್ ಇಶ್ಯೂ ಏನಾದ್ರು ಇದ್ರೆ ಅದು ತಾನೇ ಸಾಲ್ವ್ ಆಗುತ್ತೆ. ಯೂಟ್ಯೂಬ್ ಅವರು ನಿಮ್ಗೆ ಒಂದ್ಸತಿ ಇನ್ಫಾರ್ಮ್ ಮಾಡ್ತಾರೆ ಅಷ್ಟೇ. ಸೊ ಈ ರೀತಿಯ ಪ್ರಾಬ್ಲಮ್ ಇತ್ತು, ಇದನ್ನ ನಾವು ಮುಂದೆ ಸಾಲ್ವ್ ಮಾಡ್ತೀವಿ, ಅಲ್ಲಿವರೆಗೂ ನೆಮ್ಮದಿಯಾಗಿರಿ, ಏನು ಟೆನ್ಷನ್ ತಗೋಬೇಡಿ ಅಂತ. ಸೊ ನೀವು ಇನ್ನೂ ಸಹ ವಾಟ್ಸ್ಆಪ್ ಕಮ್ಯುನಿಟಿಗೆ ಆಡ್ ಆಗಿಲ್ಲ ಅಂದ್ರೆ ಈ ಒಂದು ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ಅಲ್ಲಿ ನೀವು ಕೂಡ ಜಾಯಿನ್ ಆಗಬಹುದು. ಸೊ ಈ ರೀತಿಯ ಅಪ್ಡೇಟ್ಸ್ ಹಾಗೂ ಇನ್ಫಾರ್ಮೇಶನ್ ಬಂದ್ರೆ ವಿಡಿಯೋ ಬರೋ ಮುಂಚೆ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಸೊ ಈ ಒಂದು ರೀತಿಯ ನೋಟಿಫಿಕೇಶನ್ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಬಂದಿದೆನಾ ಅಥವಾ ಇನ್ನೂ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೈಪ್ ಮಾಡೋದನ್ನ ಮರಿಬೇಡಿ.